ಅಧ್ಯಕ್ಷರೇ, ಗ್ರೇಟರ್ ಬೆಂಗಳೂರು ಈಗ ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ರಾಜ್ಯ ಸರ್ಕಾರ 5 ನಗರ ಪಾಲಿಕೆಗಳನ್ನು ಮಾಡಿದ್ದಾರೆ. ಅದನ್ನ ಎಲೆಕ್ಷನ್ಗೆ ಇವಾಗ ಗೆಜೆಟಿ ಆರ್ಡರ್ ಅಂದರೆ ಆರ್ಡರ್ನು ಮಾಡಿದ್ದಾರೆ, ಗೆಜೆಟ್ ಆರ್ಡರ್ ಮಾಡಿದ್ದಾರೆ. ಅದಕ್ಕೆ ರಿಸರ್ವೇಷನ್ನು ಮಾಡಿ ಪಾಸ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಈಗ ಬೆಂಗಳೂರು ನಗರದಲ್ಲಿ OCPC ಸಮಸ್ಯೆ ಜಾಸ್ತಿ ಆಗಿದೆ. ಪೊಸಿಷನ್ ಸರ್ಟಿಫಿಕೇಟ್, PC ಮೀನ್ಸ್ ಪೊಸಿಷನ್ ಸರ್ಟಿಫಿಕೇಟ್, ಆಕ್ಯುಪೇಷನ್ ಸರ್ಟಿಫಿಕೇಟ್ ಅಂಡ್ ಪೊಸಿಷನ್ ಸರ್ಟಿಫಿಕೇಟ್ ಹೊಸ ಕಟ್ಟಡಗಳಿಗೆ ಕೊಡ್ತಾ ಇಲ್ಲ. ಯಾಕೆಂದ್ರೆ 110 ಹಳ್ಳಿಗಳು ಬೆಂಗಳೂರು ವ್ಯಾಪ್ತಿಗೆ ಸೇರ್ಕೊಂಡಿದ್ದಾವೆ. ಆದ್ರಿಂದ ಪವರ್ ಬೆಸ್ಕಾಂ ಅವರು ಕನೆಕ್ಷನ್ ಕೊಡ್ತಾ ಇಲ್ಲ. ನೀರಿನ BWSSB ಅವರು ನೀರಿನ ಸಂಪರ್ಕ ಕೊಡ್ತಾ ಇಲ್ಲ. ನೀವು OCPC ತಗೊಂಬನ್ನಿ ಅಂತ ಇದ್ದಾರೆ. ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಒಂದು ಆದೇಶ ಇದೆ, ಇಂಥ ಕಾರಣದಿಂದ ನಾವು ಕೊಡ್ತಾ ಇಲ್ಲ, ಎಲ್ಲಂದ್ರಲ್ಲೇ ಮನೆಗಳು ಕಟ್ತಾ ಇದ್ದಾರೆ. ಆದ್ರಿಂದ ಅವರು ಯಾವುದೇ ಕಾರಣಕ್ಕೆ ಲೇಔಟ್ಗಳು ಸರಿಯಾಗಿ DC ಕನ್ವರ್ಷನ್ ಆಗಿರಲ್ಲ, ಪ್ಲಾನ್ ಕರೆಕ್ಟ್ ಆಗಿರೋದಿಲ್ಲ, ಅದರಿಂದ ಕೊಡಲ್ಲ ಅಂದ್ಬಿಟ್ಟು ಏನೋ ಯಾವುದೋ ಒಂದು ಸಕಾರಣದಿಂದ ಹೇಳ್ತಾ ಇದ್ದಾರೆ. ಮಹಾಸ್ವಾಮಿಗಳೇ, ಈಗ ಬಡವರು ತುಂಬಾ ಜನ ಬೆಂಗಳೂರು ವ್ಯಾಪ್ತಿ ಇರ್ಬೋದು, ನಗರ ಮತ್ತು ಪಟ್ಟಣ ಪುರಸಭೆಗಳಲ್ಲಿ ಎಲ್ಲೂ ಬೆಸ್ಕಾಂ ಕನೆಕ್ಷನ್ ಕೊಡ್ತಾ ಇಲ್ಲ. ಸಿಂಗಲ್ ಫೇಸು ಕೊಡ್ತಾ ಇಲ್ಲ, 3 ಫೇಸು ಕೊಡ್ತಾ ಇಲ್ಲ. ಇದನ್ನ 6 ಲಕ್ಷ ಅರ್ಜಿಗಳು, 6 ಲಕ್ಷ ಅರ್ಜಿಗಳು ಪೆಂಡಿಂಗ್ ಇದೆ. ಬೆಸ್ಕಾಂ ಅಲ್ಲ, ಇಲ್ಲ ತಾವು ಚಾಟಿಗೆ ಇಸ್ಬೋದ, ವಿರೋಧ ಪಕ್ಷ ಕೂತ್ಕೊಂಡು ಚಾಟಿಗೆ ಇಸ್ಬೋದಲ್ಲ ಅಂತ ಮಾತಾಡೋದು. ಒಂದು ನಿಮಿಷ, ಅದನ್ನೇ ನಾನು ನಿಮಗೆ ಗಮನಿಸ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ, ಸಮಸ್ಯೆ ಹೇಳ್ತಾ ಇದ್ದೀನಿ. ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಏನಾಗ್ತಾ ಇದೆ ಗಮನ ಬರ್ತಾ ಇದೆ. ದಯವಿಟ್ಟು ಪ್ರಶ್ನೆಗಳನ್ನು ನೇರವಾಗಿ ಕೇಳಿ ಸರ್. ಕಂಪ್ಲೀಟ್ ಮಾಡ್ತೇನೆ. ನೀರಿನ ಸಂಪರ್ಕನೂ ಕೊಡ್ತಾ ಇಲ್ಲ, ಮತ್ತೆ ಬೆಸ್ಕಾಂ ಸಂಪರ್ಕ ಕೊಡ್ತಾ ಇಲ್ಲ. ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಎಲ್ಲೂ ಟಾರ್ ಆಗ್ತಾ ಇಲ್ಲ, ಎಲ್ಲೂ ಗುಂಡು ಮುಚ್ತಾ ಇಲ್ಲ. ಮಹಾಸ್ವಾಮಿಗಳ ರಸ್ತೆಗಳು ಬಹಳ ಹದಗೆಟ್ಟಿದ್ದಾವೆ. ಅದ್ರ ಬಗ್ಗೆ ತಮ್ಮ ನಿಲುವು, ತಮ್ಮ ಪಕ್ಷದ ನಿಲುವು, ಇದ್ರ ಬಗ್ಗೆ ಸರ್ಕಾರಕ್ಕೆ ತಾವು ಯಾವ ರೀತಿ ಚಾಟಿಯನ್ನು ಬೀಸ್ತೀರಾ? ತಮ್ಮಲ್ಲಿ ಬೆಂಗಳೂರು ಹಾಳಾಗಿದೆ, ಬೆಂಗಳೂರು ಹಾಳಾಗ್ತಿದೆ, ಕಾಪಾಡೋದು ಹೇಗೆ? ತಾವು ಕೇಳಿದಂಥ ಪ್ರಶ್ನೆ ಬಹುತೇಕ ಜನಸಾಮಾನ್ಯರಲ್ಲಿ, ಅದು ಮಿಡಲ್ ಕ್ಲಾಸ್ ವರ್ಗ ಇರ್ಬೋದು ಅಥವಾ ಅಪ್ಪರ್ ಮಿಡಲ್ ಕ್ಲಾಸ್ ವರ್ಗ ಇರ್ಬೋದು ಅಥವಾ ನಮ್ಮ ರಾಜ್ಯದಲ್ಲಿ ಇರುವಂಥ ಬಿಲ್ಡರ್ಗಳೇನಿದ್ದಾರೆ, ಡೆವಲಪರ್ಸು, ಆ ವರ್ಗ ಇರ್ಬೋದು, ಅವರು ಎಲ್ರಿಗೂ ಕೂಡ ಇವತ್ತು ಏನೊಂದು ವೇಗದಲ್ಲಿ ಡೆವಲಪ್ಮೆಂಟ್ ಕಾಣಬೇಕಾಗಿತ್ತು ನಮ್ಮ ರಾಜ್ಯ. ನೀವು ಹೇಳಿದ್ರಿ OC, CC, PC ಇವೆಲ್ಲ ಸರ್ಟಿಫಿಕೇಟ್ಗಳು, ಆಮೇಲೆ ಚದರಡಿಗೆ ದುಡ್ಡು ಫಿಕ್ಸ್ ಆಗಿದೆ ಇವತ್ತು. ಬಹುಶಃ ಹಿಂದೆ ಸಾಕಷ್ಟು ಸರ್ಕಾರಗಳು ನಮ್ಮ ರಾಜ್ಯದಲ್ಲಿ ಆಡಳಿತವನ್ನು ಮಾಡಿದ್ದಾರೆ. ಆದರೆ ಇಂಥ ದಿನಗಳು ಬಹುಶಃ ನಾವು ಯಾವತ್ತೂ ಕೂಡ ನೋಡಿರಲಿಲ್ಲ, ಮುಂದೇನೂ ನೋಡ್ತೀವೋ ಇಲ್ವೋ ಗೊತ್ತಿಲ್ಲ. ಆಮೇಲೆ ನೀವು ಒಂದು ಕಡೆ ಈಗ ಬೆಂಗಳೂರು ನಗರದಲ್ಲಿ ಪಾಟ್ ಹೋಲ್ಸ್ ಬಗ್ಗೆ ಮಾತನಾಡಿದ್ರಿ. ಬಹುಶಃ ನಿಮಗೆ ಗೊತ್ತು, ನಾನೊಂದು ಪ್ರೆಸ್ ಮೀಟ್ ಮಾಡಿದ್ದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಔಟರ್ ರಿಂಗ್ ರೋಡ್ನಲ್ಲಿ 700ರಿಂದ 800 ಕೋಟಿ ರೂಪಾಯಿಯಷ್ಟು ರೆವಿನ್ಯೂ ಟ್ಯಾಕ್ಸ್ ಮೂಲಕ ಜನರೇಷನ್ ಮಾಡ್ತಕ್ಕಂಥದ್ದು. ಬಹಳಷ್ಟು ಕಾರ್ಪೊರೇಟ್ ಕಂಪ್ನಿಗಳು ಅಲ್ಲಿ ನಮ್ಮ ಸರ್ಕಾರಕ್ಕೆ ಎಷ್ಟು ಆದಾಯ ಜನರೇಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. 800 ಕೋಟಿ ವರ್ಷಕ್ಕೆ ರೆವಿನ್ಯೂ ಥ್ರೂ ಟ್ಯಾಕ್ಸು ತಗೊಳ್ತಾ ಇದ್ದೀರಿ. ಅಲ್ಲಿ ಒಬ್ಬ ಬ್ಲ್ಯಾಕ್ ಬಕ್ ಅಂತ ಒಂದು ಕಂಪನಿ CEO ಅವ್ರು ಏನು ಹೇಳ್ತಾರೆ, ಯಾಕಂದರೆ ಪಾಟ್ ಹೋಲ್ಸ್ ವಿಚಾರ ನಾನು ಮಾತಾಡ್ತೀನಿ ಫಸ್ಟು. ನಮ್ಮ ಬೆಂಗಳೂರು ನಗರದಲ್ಲಿ ನಮ್ಮ ಎಂಪ್ಲಾಯೀಸ್ ಕಮ್ಯೂಟ್ ಮಾಡ್ತಕ್ಕಂಥದ್ದಕ್ಕೆ ಪ್ರತಿನಿತ್ಯ 1.5 ಗಂಟೆ 2 ಗಂಟೆ 2.5 ಗಂಟೆ ಬರೀ ಬರೋದಕ್ಕೆ ಮತ್ತೆ ಮನೆಗೆ ಹೋಗೋದಕ್ಕೆ ಸಮಯ ಕಳೀತಾ ಇದ್ದಾರೆ. ಇಲ್ಲಿ ಫುಟ್ಪಾತ್ ಯಾವುದು,
ರಸ್ತೆ ಯಾವುದು, ಜೊತೆಯಲ್ಲಿ BBMP ಸ್ವತಃ ಅದೆಷ್ಟೋ ಅದೆಂಥದ್ದು ಆ್ಯಪ್ ಕೂಡ ಮಾಡಿದ್ರು. ಅದೇನೋ ಫೋಟೋ ಹಿಡಿದು ರಿಜಿಸ್ಟರ್ ಮಾಡಿ ನೀವು ಅಪ್ಲೋಡ್ ಮಾಡಿದ್ರೆ ನಿಮಗೆ BBMPಗೆ ಡೈರೆಕ್ಟಾಗಿ ಹೋಗುತ್ತೆ ಎಲ್ಲೆಲ್ಲಿ ಪಾರ್ಟ್ ಹೋಲ್ಸ್ ಹೋಗಿದೆ ಅನ್ನೋದು. ಒಂದು 15,000 ಪಾರ್ಟ್ ಹೋಲ್ಸು ಅಂತ ಹೇಳಿದ್ರು. ಬಟ್ ಅಲ್ಟಿಮೇಟ್ಲಿ ಇವತ್ತು ಸರ್ಕಾರ ಯಾವ ರೀತಿ ಆಡಳಿತ ಮಾಡ್ತಾ ಇದೆ ಅಂದರೆ ನಿಮಗೆ ಗೊತ್ತಿದ್ದಾಗೆ ನಾವೇ ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಪ್ರತಿಪಕ್ಷದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ರವರು ನಾವು ಸಾಕಷ್ಟು ಬಾರಿ ಕೇಳಿದ್ದೀವಿ, ಯಾಕೆ ಪಾರ್ಟ್ ಹೋಲ್ಸ್ನ ಮುಚ್ಚಲಿಕ್ಕೆ ಆಗ್ತಾ ಇಲ್ಲ ಅಂತ. ಇನ್ನು ಭಾಳ ದೊಡ್ಡ ದೊಡ್ಡ ಕಾರ್ಪೊರೇಟ್ಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಕೂಡ ಬೀದಿಗಿಳಿದು ಪ್ರಶ್ನೆ ಮಾಡಿದ್ರು. ಬೆಂಗಳೂರು ನಗರದ ಇನ್ಚಾರ್ಜ್ನ ಮಿನಿಸ್ಟರ್ ಮನೆಗೆ ಹೋಗಿ ಕೂತು ಚರ್ಚೆ ಮಾಡಿರ್ತಕ್ಕಂಥದ್ದು ಕೂಡ ಮಾಧ್ಯಮಗಳಲ್ಲಿ ನೋಡಿದ್ದೀವಿ. ಆದರೆ ಆ ಬ್ಲ್ಯಾಕ್ ಬಕ್ ಕಂಪನಿ CEO ಅವನ ಅಸಹಾಯಕತೆಯನ್ನು ಹೇಳಿದಾಗ ಬಹುಶಃ ಇವೆಲ್ಲ ನೋಡಿದ್ರೆ ನಮಗೆ ರೈಟ್ ಇನ್ಫ್ರಾಸ್ಟ್ರಕ್ಚರ್ ಇರ್ತಕ್ಕಂಥ ರಾಜ್ಯಗಳನ್ನ ನಾವು ಆಯ್ಕೆ ಮಾಡ್ಕೊಳ್ತೀವಿ ಅಂತ ಅಂತಾರೆ. ಅದಕ್ಕೆ ಪೂರಕವಾಗಿ ನಮ್ಮ NDA ಮಿತ್ರಕೂಟದಲ್ಲಿರ್ತಕ್ಕಂಥ ಆಂಧ್ರದ ಒಬ್ಬರು ಮಂತ್ರಿಗಳು, ಮುಖ್ಯಮಂತ್ರಿಗಳ ಮಗ ಆಹ್ವಾನ ಕೊಡ್ತಾರೆ ಅವ್ರಿಗೆ ನೇರವಾಗಿ ಟ್ವೀಟ್ ಮೂಲಕ, ನಿಮಗಿಲ್ಲಾಗೋದಿಲ್ಲ ಅಂದರೆ ಇಲ್ಲಿ ಬಂದ್ಬಿಡಿ ಅಂತ. ಅದಕ್ಕಿಂತ ಮುಂಚಿತವಾಗಿ ಬೆಂಗಳೂರಿನ ಇನ್ಚಾರ್ಜ್ ಮಿನಿಸ್ಟರ್ ಏನು ಹೇಳ್ತಾರೆ, ಯಾರು ಇರಬೇಕು ಇರಿ, ಇರೋರು ಇರಿ, ಹೋಗೋರು ವಾಕೌಟ್ ಮಾಡಿ ಅಂತಾರೆ. ಈ ರೀತಿ ನಾವು ಮಾಡ್ಕೊಂಡು ಹೋದರೆ ಏನಾಗುತ್ತೆ ಮುಂದಿನ ದಿನಮಾನಗಳಲ್ಲಿ? ಈಗ ಒಂದು ಗೂಗಲ್ ಬಂದು ನಿಮಗೆ ಬೆಂಗಳೂರಿನಲ್ಲಿ ಸ್ಥಾಪನೆ ಆಗಬೇಕು ಅಂತಕ್ಕಂಥದ್ದಿತ್ತು. ಗೂಗಲ್ಗೆ ದೇವರ್ ರೆಡಿ. ನೀವು ಇನ್ಫ್ರಾಸ್ಟ್ರಕ್ಚರ್ ಪ್ರಾವಿಷನ್ ಮಾಡೋದಾದರೆ ನೀವು ಸರ್ಕಾರದ ಕಡೆಯಿಂದ ಅವ್ರಿಗೆ ಕೊಡಬೇಕಾಗಿರ್ತಕ್ಕಂಥ ಬೇಸಿಕ್ ಫೆಸಿಲಿಟೀಸ್ ನೀವು ಪ್ರಾವಿಷನ್ ಮಾಡೋದಾದರೆ ಗೂಗಲ್ ಅಂತ ಕಂಪ್ನಿ ಹೋಗ್ಬಿಟ್ಟು ವೈಜಾಗಿಗೆ ಹೋಗ್ತಕ್ಕಂಥ ಅಗತ್ಯತೆ ಇತ್ತಾ? ಆಂಧ್ರಾಗೆ ಹೋಗ್ತಕ್ಕಂಥ ಅಗತ್ಯತೆ ಇತ್ತಾ? ಇವತ್ತಿಲ್ಲಿ ನಮ್ಮ ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇದೆ, ಆ್ಯಪಲ್ಲು, ಫಾಕ್ಸ್ಕಾನು. 1,00,000 ಜನಕ್ಕೆ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗಿದೆ. 1,00,000 ಎಷ್ಟು ಮಾಡ್ಬೋದು ನೀವು ಬೆಂಗಳೂರು ನಗರಕ್ಕೆ? ಇವತ್ತು ಯುವಕರಿಗೆ ಮಾತೆತ್ತಿದ್ರೆ ಉದ್ಯೋಗ ಇಲ್ಲ ಅಂತೀವಿ. ಆಮೇಲೆ ಇನ್ನೊಂದೇನಾಗಿದೆ ನೋಡಿ, ಈಗ ಯುವಕರು ಅವರು ಓದ್ತಕ್ಕಂಥ ಎಜುಕೇಷನ್ನು, ಅವ್ರು ಮಾಡುವಂಥ ಕ್ವಾಲಿಫಿಕೇಷನ್ಗೂ ಅವ್ರು ಮಾಡುವಂಥ ಕೆಲಸಕ್ಕೂ ಸಂಬಂಧನೇ ಇರೋದಿಲ್ಲ. ಅವ್ರಿಗೆ ಅವ್ರು ಮಾಡ್ತಕ್ಕಂಥ ಕೆಲಸದ ಪ್ರಕಾರವಾಗಿ ಸ್ಕಿಲ್ಲನ್ನು ಅವ್ರಿಗೆ ಕೊಟ್ಟರೆ ಅವ್ರಿಗೂ ಉಪಯೋಗ ಆಗುತ್ತೆ. ಅವ್ರನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥ ಕಂಪ್ನಿ ಅವ್ರನ್ನ ಏನು ಈ ಆಧಾರದ ಮೇಲೆ ಅವ್ರನ್ನ ತಗೋಬೇಕು ಅಂತ ಇರ್ತಾರೆ, ಅದಕ್ಕೂ ಅನುಕೂಲ ಆಗುತ್ತೆ. ಇದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇದ್ದಾರೆ? ಈಗ ಬಡವ್ರ ಮನೆಯಲ್ಲಿ ರೈತರ ಮನೆ ಮಕ್ಕಳು ಈಗ ಅವ್ರಿಗೆ ಒಂದು ಎಜುಕೇಷನ್ ಮಾಡಬೇಕು ಅಂದಾಗ ಯಾರೋ ಒಬ್ಬರು ಡಾಕ್ಟರ್ ಮಾಡಬೇಕು ಅಂದ್ಕೊಂಡಿರ್ತಾರೆ, ಒಬ್ರು ಇಂಜಿನಿಯರ್ ಆಗಬೇಕು ಅಂದ್ಕೊಂಡಿರ್ತಾರೆ, ಅದಕ್ಕೆ ನೀಟ್ ಎಕ್ಸಾಮ್ಗಳು ಬರೀತಾರೆ. ಬಟ್ ಅವ್ರಿಗೆ ನೀವು ಚಿಕ್ಕಂದಿನಿಂದಾನೇ ತಲೆನಲ್ಲಿ ಹಾಕಕ್ಕೆ ಶುರು ಮಾಡಬೇಕು. ಇವಾಗ ಅವ್ರಿಗೆ ಏನು ಭವಿಷ್ಯದಲ್ಲಿ ಭವಿಷ್ಯ ಕಟ್ಕೋಬೇಕು ಅಂತ ಇರ್ತಾರೆ, ಅದ್ರ ಪ್ರಕಾರವಾಗಿ ಅವ್ರಿಗೆ ಕ್ವಾಲಿಫಿಕೇಷನ್ ಕೊಟ್ಟಂಥ ಸಂದರ್ಭದಲ್ಲಿ ಅದರ ಆಧಾರದ ಮೇಲೆ ಅವ್ರಿಗೆ ಕೆಲಸ ಸಿಗುತ್ತೆ. ಈ ಕೆಲಸ ಮಾಡಬೇಕಾಗಿರೋರು ಯಾರು? ಸರ್ಕಾರ. ಹಾಗಾಗಿ ಬಹುಶಃ ತಾವು ಹೇಳಿದಂಥ ಒಂದು ವಿಚಾರ ಏನಿದೆ, ಪ್ರತಿಪಕ್ಷವಾಗಿ ಜನತಾದಳ ಪಕ್ಷ ಸದನದ ಒಳಗಡೆ ನಮ್ಮ ಹೋರಾಟವನ್ನು ಮಾಡಿದ್ದೇವೆ, ಸದನದ ಹೊರಗಡೆನೂ ಕೂಡ ಹೋರಾಟವನ್ನು ನಡೆಸ್ತಾನೆ ಬಂದಿದ್ದೇವೆ. ಆದರೆ ನನಗೆ ಇನ್ನೂ ಏನು ಸಂಪೂರ್ಣವಾಗಿ ಆ ಒಂದು ಪ್ರತಿಪಕ್ಷ ಹೋರಾಟಗಳೇನು ಬೀದಿಗಿಳಿದು ಇನ್ನೂ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಆಗಬೇಕಾಗಿದೆ, ಇದು ಆಗಿದೆ ಅಂತಕ್ಕಂಥದ್ದು ನಾನು ಒಪ್ಕೊಳ್ಳಿಕ್ಕೆ ಸಿದ್ಧ ಇಲ್ಲ. ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋರಾಟಗಳಾಗಬೇಕಾಗಿದೆ. ಬಹುಶಃ ಈ ವರ್ಷ ನಾನೊಬ್ಬ ಯುವಕನಾಗಿ, ಈ ರಾಜ್ಯದ ಒಬ್ಬ ಮತದಾರನಾಗಿ, ಬೆಂಗಳೂರಿನ ಒಬ್ಬ ನಾಗರಿಕನಾಗಿ ಈ ವರ್ಷ ನನಗೆ ಇರ್ತಕ್ಕಂಥ ಸವಾಲು ಸಂಘಟನೆ, ಸರ್ಕಾರದ ವಿರುದ್ಧವಾಗಿ ಸಂಘರ್ಷ, ನಮ್ಮ ಕಾರ್ಯಕರ್ತರು, ನಮ್ಮ ಆರ್ಗನೈಸೇಷನ್ ಪಾಯಿಂಟಲ್ಲಿ ನಾನು ಟೈಮ್ ಕೊಡ್ತಕ್ಕಂಥದ್ದಕ್ಕೆ ನಾನು ಒಂದು ಅಜೆಂಡಾನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಒಟ್ಟಾರೆಯಾಗಿ ಜನಸಾಮಾನ್ಯರಿಗೆ ಆಗ್ತಕ್ಕಂಥ ಸಮಸ್ಯೆಗಳನ್ನ ಆಲಿಸಿ
ಅದಕ್ಕೆ ಒಂದು ಪ್ರತಿಪಕ್ಷವಾಗಿ, ಯಾಕೆಂದರೆ ಇವತ್ತು ನನಗೆ ಅವಕಾಶ ಇಲ್ಲ, ನಾನು ವಿಧಾನಸೌಧದಲ್ಲಿ ಸದನದ ಒಳಗಡೆ ಮಾತನಾಡ್ತಕ್ಕಂಥದ್ದಕ್ಕೆ ನನಗಿನ್ನೂ ಅವಕಾಶ ಸಿಕ್ಕಿಲ್ಲ. ಆದರೆ ಸದನದ ಹೊರಗಡೆ ಬೀದಿನಲ್ಲಿ ಇಳಿದು ಜನಸಾಮಾನ್ಯರ ಪರವಾಗಿ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ನಿಖಿಲ್ ಕುಮಾರಸ್ವಾಮಿನ ಯಾರೂ ಕೂಡ ತಡೆಗಟ್ಟಲಿಕ್ಕೆ ಆಗೋದಿಲ್ಲ. ಆ ಕೆಲಸದಲ್ಲಿ ನಾನು ಮುಂದಾಗ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.